ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ನಮ್ಮ ತೋಟದಲ್ಲಿ ಸಿಕ್ಕಿರುವ ಪೈನಾಪಲ್ ಇದರ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಹಾಗೆ ಈ ಹಣ್ಣು ಇವಾಗ ಸೀಸನ್ ಆಗಿರೋದ್ರಿಂದ ನಮ್ಮ ತೋಟದಲ್ಲಿ ತುಂಬ ಇದೆ. ಇದು ತುಂಬ ಸಿಹಿ ಅಂತಲ್ಲ, ಹುಳಿ ಅಂತಲ್ಲ, ಮೀಡಿಯಮ್ ಆಗಿ ಟೇಸ್ಟ್ ಇರುವಂಥದ್ದು. ಬೇಸಿಗೆ ಮೇ ಟೈಮಲ್ಲೆಲ್ಲ ಜ್ಯೂಸ್ ಮಾಡಿ ಕುಡಿತಿದ್ದೆ, ಹಾಗೆ ಉಪ್ಪು ಮೆಣಸು ಹಾಕಿ ಊಟ ಜೊತೆಗೆ ತಿಂತಾ ಇದೆ. ಆದರೆ ಇವಾಗ ನಮ್ಮ ಕೂರ್ಗಲ್ಲಿ ಮಳೆ ಕೂಡ ಶುರುವಾಗಿದೆ ಮತ್ತು ವೆದರ್ ಕೂಡ ತುಂಬ ಕೋಲ್ಡ್ ಆಗಿರೋದ್ರಿಂದ ಈ ಹಣ್ಣನ್ನು ಜ್ಯೂಸ್ ಮಾಡಿ ಕುಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಾನು ಈ ಹಣ್ಣು ವೇಸ್ಟ್ ಆಗಬಾರ್ದು ಅಂತ ಹೇಳಿ ಎಲ್ರಿಗೂ ಇಷ್ಟವಾಗುವ ಹಾಗೆ ಇವತ್ತು ಪೈನಾಪಲ್ ಉಪ್ಪಿನಕಾಯಿ ಮಾಡ್ತಾ ಇರೋದು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. 3 ಪೈನಾಪಲ್ ಹಣ್ಣಾಗಿದೆ, ಆದರೆ ನಾನಿಲ್ಲಿ 3 ಪೈನಾಪಲ್ನ ತಗೊತಾ ಇಲ್ಲ, ಯಾವುದಾದ್ರೂ ಒಂದು ತುಂಬ ಹಣ್ಣಾಗಿರುವ ಹಣ್ಣನ್ನು ತಗೊಂಡು ಇವತ್ತು ಉಪ್ಪಿನಕಾಯಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಮಾಡ್ಕೋಬೋದು. ಮೊದಲಿಗೆ ಇದನ್ನು ನೀಟಾಗಿ ಸಿಪ್ಪೆನ ತಗೋಬೇಕು. ಸಿಪ್ಪೆಲ್ಲ ತಗೊಂಡು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ರೀತಿಯಾಗಿ. ಇವಾಗ ಇದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಅದು ಯಾವುದೆಲ್ಲ ಅಂತ ಹೇಳಿದರೆ, ಮೊದಲಿಗೆ ಬಿಳಿ ಬೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ, ಗರಂ ಮಸಾಲೆ ಪೌಡರ್, ಅರಿಶಿನ ಪೌಡರ್, ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಚಿಲ್ಲಿ ಪೌಡರ್, ಹಾಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ, ಹಸಿಮೆಣಸಿನ್ಕಾಯಿ 1ರಿಂದ 2 ಕಟ್ ಮಾಡ್ಕೊಂಡಾಗಿದೆ. ಇದಿಷ್ಟು ಬೇಕಾಗಿರೋದು. ಮೊದಲಿಗೆ ಸ್ಟವ್ ಮೇಲೆ ಪ್ಯಾನನ್ನು ಇಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿಟ್ಟ ಬೆಳ್ಳುಳ್ಳಿನ ಹಾಕ್ಕೊತೀನಿ. ಮತ್ತು ಅದರ ಜೊತೆಗೆ ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗೆ ಬಂದ ಮೇಲೆ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಗೆ ನಿಧಾನಕ್ಕೆ ತಿರುಗಿಸ್ಕೊಂಡ ಮೇಲೆ ಕಟ್ ಮಾಡಿದ ಪೈನಾಪಲ್ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಧಾನಕ್ಕೆ ತಿರುಗಿಸ್ಕೊಂಡ್ಮೇಲೆ ಅದಕ್ಕೆ ಇವಾಗ ನೋಡಿಕೊಂಡು ಉಪ್ಪನ್ನು ಹಾಕ್ಕೊತಿದ್ದೀನಿ. ಇವಾಗ ಅದಕ್ಕೆ 2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡೆ. ಆಮೇಲೆ ಅರಿಶಿನ ಪುಡಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಗರಂ ಮಸಾಲೆ ಪೌಡರ್ 1 ಸ್ಪೂನು. ಇವಿಷ್ಟನ್ನು ಹಾಕಿ ನಿಧಾನಕ್ಕೆ ತಿರುಗಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ತಿರುಗಿಸ್ಕೊಂಡು ಬಿಡಬೇಕು. ಇವಾಗ ಅದಕ್ಕೆ ಬಿಳಿ ಬೆಲ್ಲನ ನಾನು ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಅದರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಧಾನಕ್ಕೆ ತಿರುಗಿಸ್ಕೊತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಿಧಾನಕ್ಕೆ ಬಾಯ್ಲ್ ಆಗ್ತಾಯಿದೆ, ನೀರೆಲ್ಲ ಇಳಿದು ಹೋಗಿದೆ. ಹಾಗೆ ಇವಾಗ ಹುಳಿಯಾದ ಖಾರವಾದ ಸಿಹಿಯಾದ ಪೈನಾಪಲ್ ಉಪ್ಪಿನಕಾಯಿ ರೆಡಿ ಆಗೋಯಿತು. ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ. ಇವಾಗ ನಮ್ಮ ಕೂರ್ಗ್ ಸೈಡಿನ ವೆದರ್ ಜೊತೆಗೆ ಈ ಪೈನಾಪಲ್ನ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ತುಂಬ ಮಜವಾಗಿರುತ್ತೆ. ಹಾಗೆ ಇದನ್ನು 1 ವಾರದವರೆಗೂ ಕೂಡ ಬಿಸಿ ಮಾಡ್ಕೊಂಡು ತಿಂದರೆ ಏನೂ ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಪೈನಾಪಲ್ದು ಉಪ್ಪಿನಕಾಯಿ ಮಾಡ್ಕೊಳ್ಳೋದಂತ ಹೇಳಿ. ನಿಮಗೆ ನಾನು ಮಾಡಿರೋ ಪೈನಾಪಲ್ದು ಉಪ್ಪಿನಕಾಯಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.